ಅಧಿಕಾರ ಹಂಚಿಕೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅವರವರ ಸದ್ಯಕ್ಕಿರುವ ಕುರ್ಚಿಯನ್ನು ಭದ್ರಪಡಿಸಿಕೊಂಡು ವಾಪಸ್ ಬಂದಿದ್ದಾರೆ. ರಾಹುಲ್ ಗಾಂಧಿ ಭೇಟಿ ಆಗಿಲ್ವಂತೆ ಪಾಪ ಇಬ್ಬರಿಗೂ. ಅಯ್ಯೋ ಅವಮಾನ, ಕರ್ನಾಟಕಕ್ಕೆ ಆದ ಅವಮಾನ ಇದು ನನ್ನ ಪ್ರಕಾರದಲ್ಲಿ. ರಾಹುಲ್ ಗಾಂಧಿ ಕರ್ನಾಟಕಕ್ಕೆ ಮಾಡಿರೋ ಅವಮಾನ. ಇರೋ ಒಂದು ರಾಜ್ಯ ದಕ್ಷಿಣದಲ್ಲಿ, ತೆಲಂಗಾಣ ಬಿಡ್ಬಿಡಿ, ಕಾಂಗ್ರೆಸ್ ಪಕ್ಷವನ್ನು ಸಾಕ್ತಿರೋಂಥ ಕರ್ನಾಟಕ, ನಮ್ಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿನ ನೀವು ಮೀಟಿಂಗ್ ಮಾಡದೆ ಕಳಿಸಿದ್ದೀರಾ. ಕುರ್ಚಿ ಫೈಟ್ ಬಗ್ಗೆ ಏನು ಅನ್ಕೊಂಡಿದ್ದೀರಿ ನೀವು ಅಂತ ಯಾರು ಬೇಕಾದ್ರೆ ಕೇಳ್ಬೋದು. ಇವ್ರು ಹೇಳ್ತಾರೆ 75 ವರ್ಷ ಹೇಳಾಯ್ತಲ್ಲ ಭಾಗವತ್ ಮೋದಿ ವೆನರ್ ಯು ಗೋಯಿಂಗ್ ಅಂತ ಜಯರಾಮ್ ರಮೇಶ್. ಬಿಜೆಪಿನವ್ರು ಬೇಕಾದ್ರೆ ಶೀಟಿ ರವಿ ಇಂಥವ್ರಲ್ಲ ಯಾರು ಕೇಳ್ಬೋದು ಬೇಕಾದ್ರೆ. ಹಾಂ ಸರಿ, ಪವರ್ ಶೇರಿಂಗ್ ಇಲ್ಲವಂತೆ, ಬೇಡ ಬಿಡ್ರಿ. ಸಿ ಎಂ ಕುರ್ಚಿ ಖಾಲಿ ಇಲ್ಲ ಅಂತ ಸಿ ಎಂ ಹೇಳಿದ್ರಲ್ಲ. ಡಿ ಕೆ ಶಿವಕುಮಾರ್ ಇವತ್ತು ಪ್ರತಿಕ್ರಿಯೆ ಕೊಟ್ಟು, ನೋಡ್ರಿ ಎಲ್ಲ ಪ್ರಶ್ನೆ ಉತ್ತರ ಎಲ್ಲ ಮುಖ್ಯಮಂತ್ರಿಗಳೇ ಕೊಟ್ಟಿದ್ದಾರೆ. KPCC ಕಚೇರಿಯಲ್ಲಿ ವೇದಾಂತದ ಥರ ಮಾತಾಡಿದಾರಂತೆ ಡಿ ಕೆ. ಶ್ರಮ ಎಲ್ಲಿದೆಯೋ ಅಲ್ಲಿ ಫಲ ಸಿಗಲಿದೆ ಅಂತಿದ್ದಾರೆ. ನಿಜ, ಅದು ಆ ಸ್ಟೇಟ್ಮೆಂಟ್ ನಿಜ. ಶ್ರಮ ಇರೋ ಕಡೆ ಫಲ ಸಿಕ್ಕಬೇಕು. ಕೆಲವು ಸರಿ ಅದು ವರ್ಕ್ ಆಗಲ್ಲ. ವಿಪರೀತ ಶ್ರಮ ಹಾಕಿ ನಾನು ಪೈರಾಕ್ತೀನಿ, ಬೀಜ ಹಾಕ್ತೀನಿ, ಬಹಳ ಕಷ್ಟಪಡ್ತೀನಿ, ಭೂಮಿನ ಅದ ಮಾಡ್ಕೋತೀನಿ, 4 ಸರಿ ಒತ್ತಿರ್ತೀನಿ, 3 ಸರಿ ನೀರು ಕಟ್ಟಿರ್ತೀನಿ, ಕರೆಕ್ಟಾಗಿ ಪಾತಿ ಮಾಡ್ಕೊಂಡಿರ್ತೀನಿ, ಒಳ್ಳೆ ಬೀಜನೇ ತಂದಿರ್ತೀನಿ, ಆ ಮಳೆ ಹಗಲು ರಾತ್ರಿ ನೋಡದೆ ಕಷ್ಟಪಟ್ಟು ಕೆಲಸ ಮಾಡಿ ತಯಾರಿ ಮಾಡಿರ್ತೀನಿ ಹೊಲನ. ಬೆಳೆ ಬರಲ್ವೇ? ಕೆಲವೊಮ್ಮೆ ಬೆಳೆನೂ ಬಂದ್ಬಿಡುತ್ತೆ, ಬೆಲೆ ಬರಲ್ವೇ? ಹಾಲು ಕೈ ಕೊಡುತ್ತೆ. ಅಲ್ಲ, ಸುಮ್ಮನೆ ಮಾರ್ಮಿಕವಾಗಿ ನಾನು ಹೇಳ್ತಾ ಇದ್ದೀನಿ ಡಿ ಕೆಗೆ ಇದನ್ನು. ಅವರು ಮಾರ್ಮಿಕವಾಗಿ ಹೇಳಿದ್ರಂತೆ. ಹಾಗಾಗಿ ಶ್ರಮ ಎಲ್ಲಿದೆಯೋ ಅಲ್ಲಿ ಫಲ ಸಿಗಲಿದೆ, ಸಿಗತ್ತೆ. ಜನರಲಿ, ನಾಟ್ ನೆಸೆಸರಿಲಿ ಆ್ಯಸ್ ಎ ರೂಲ್. ಹಾಂ, ಓಕೆ. ಇನ್ನು ಬೆಂಗಳೂರು ವಕೀಲರ ಸಂಘದಲ್ಲಿ ಒಂದು ಕಾರ್ಯಕ್ರಮ ಇತ್ತಂತೆ, ಅಲ್ಲಿಗೆ ಡಿ ಕೆ ಶಿ ಹೋಗಿದ್ದಾರೆ. ವಕೀಲರೆಲ್ಲ ಸೈಡಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಾ ಇದ್ರಂತೆ ಭಾಷಣನ. ಆಗ ಅವರೆಲ್ಲ ನೋಡ್ಬಿಟ್ಟು, ಏನ್ರೇ ಇಷ್ಟೊಂದು ಕುರ್ಚಿ ಖಾಲಿ ಇದೆ, ಕುರ್ಚಿ ಸಿಕ್ಕಿದಾಗ ಹಂಗೆ ರಪಕ್ಕಂತೂ ಕೂತ್ಕೊಂಡ್ಬಿಡ್ಬೇಕು, ಆಮೇಲೆ ಸಿಗಲ್ಲ ಕುರ್ಚಿ ಅಂದ್ರಂತೆ. ಅದು ಕರೆಕ್ಟು ಬಿಡ್ರಿ, ಅದು ಕರೆಕ್ಟು. ಬಟ್ ಇದು ಎಲ್ಲ ಕುರ್ಚಿಗಲ್ಲ, ಕೆಲವು ಕುರ್ಚಿಗಳು. ನೀವು ಪಾಲಿಟಿಕ್ಸ್ನವರು ಸಮಾವೇಶ ಮಾಡ್ತೀರಿ, ಲಕ್ಷಾಂತರ ಕುರ್ಚಿ ಹಾಕಿರ್ತೀರಿ, ಕೂತ್ಕೊಳ್ಳೋಕ್ಕೆ ಯಾವನೂ ಇರಲ್ಲ. ಯಾಕೆ ಜನಕ್ಕೆ ಗೊತ್ತಿಲ್ವ? ಹಂಗಾರೆ ಕುರ್ಚಿನ ಹೋಗಿ ರಪಕ್ಕಂತ ಹಿಡ್ಕೊಂಡ್ಬಿಡ್ಬೇಕು ಅಲ್ಲಿ ಅಂತ. ನಾವು ಯಾಕೆ ಟಿವಿಲಿ ತೋರಿಸ್ಬೇಕು ಖಾಲಿ ಕುರ್ಚಿ ಖಾಲಿ ಕುರ್ಚಿ ಅಂತ? ಎಲ್ಲ ಕುರ್ಚಿ ಅಲ್ಲ, ಕುರ್ಚಿಲೂ ಮಹತ್ವ ಇದೆ, ಆ ಕುರ್ಚಿಗಳಿಗೆ ಬೆಲೆ ಇದೆ. ಅದು ಸಿಕ್ಕದಾಗ ಬಿಡಬಾರ್ದು, ಹಂಗೆ ಅದನ್ಬಿಟ್ಟು ಕುತ್ಕೊಂಡ್ಬಿಡ್ಬೇಕು ಟಕ್ಕಂತ. ಸುಮ್ಮನೆ ನೀವು ಎಲ್ಲ ಜನರಲೈಸ್ ಮಾಡಿ 1947 ಸ್ಟೇಟ್ಮೆಂಟ್ ಹೇಳಿದ್ರೆ ಕೇಳಕ್ಕೆ ನಾನು ರೆಡಿ ಇಲ್ಲ. ಸ್ಟಿಲ್ ನಿಮ್ಮ ಸ್ಟೇಟ್ಮೆಂಟನ್ನು ಕೇಳೋಣ. ನಾನೊಬ್ಬ ಪಕ್ಷದ ಅಧ್ಯಕ್ಷನಿದ್ದೀನಿ. ಪಾರ್ಟಿಯವರು ಏನು ಹೇಳಿದಾರೋ ಅನ್ನೋದನ್ನು ಈಗಾಗಲೇ ಮುಖ್ಯಮಂತ್ರಿಗಳೇ ಉಲ್ಲೇಖ ಮಾಡಿದ್ದಾರೆ. ಆ ವಿಚಾರ ಸ್ವಲ್ಪ ನಾನು ಕೂತ್ಕೊಂಡು ನೋಡ್ತಾ ಇದ್ದೆ. ನಿಮ್ಮ ಪ್ರಶ್ನೆಗಳಿಗೆಲ್ಲ ಅವರೇ ಉತ್ತರ ಕೊಟ್ಟಿದ್ದಾರೆ. ಅವ್ರು ಉತ್ತರ ಕೊಟ್ಟು ಬರುತ್ತಿರುವಾಗ ನಾವು ಪದೇ ಪದೇ ಮಾತಾಡೋದು ನಮಗೂ ಸೂಕ್ತ ಅಲ್ಲ. ನಿಮ್ಗೆ ಯಾಕೆ ಗಾಬರಿ ಮಾಡ್ಕೊತಾ ಇದ್ದೀರಾ? ಗಾಬರಿ ನಮಗೆ ಇಲ್ಲ. ಗಾಬರಿ ಮೊದಲು ಎಷ್ಟೋ ಜನ ನಿಮ್ಗೂ ಏನೋ ಆಸೆ ಇರ್ತದೆ. ನಾನು ಏನು ಇದ್ರ ಬಗ್ಗೆ ಕಾಮೆಂಟ್ ಮಾಡಕ್ಕೆ ಹೋಗುದಿಲ್ಲ, ಕಾಮೆಂಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಮಾತಾಡೋರ ಹತ್ರನೇ ಎಲ್ಲರೂ ಯಾರು ಏನೇನು ಮಾತಾಡಿದ್ದಾರೆ ಅವರೇ ಉತ್ತರನೂ ಕೊಡ್ತಾ ಇದ್ದಾರೆ, ಅವರೇ ಪ್ರಶ್ನೆನೂ ಕೊಡ್ತಾ ಇದ್ದಾರೆ. ದುಡಿಯೋಣ, ಕೆಲಸ ಮಾಡಿ, ನಿಮ್ಮ ಶ್ರಮ ಇರಲಿ, ನಿಮ್ಮ ಶ್ರಮಕ್ಕೆ ಫಲ ಇರ್ತದೆ. ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ, ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಮಿಕ್ಕಿದ್ದು ಭಗವಂತ ಇದಾನೆ. ನೀವು ನನಗೆ ಏನೇ ಇಲ್ಲಿ ನೋಡ್ತಾ ಇದೀನಿ, ಲಾಯರ್ಗಳು ಎಷ್ಟೊಂದು ಚೇರ್ ಒಳ್ಳೆ ಫಸ್ಟ್ ಕ್ಲಾಸ್ ಭವನ ಎಲ್ಲ ಮಾಡವ್ರೆ. ನಾವೆಲ್ಲ ಚೇರ್ ಬಡ್ದಾಡ್ತಾ ಇದೀವಿ, ನಿಮ್ ಚೇರೇ ಬೇಡ ಅಂತ ಕೂತಿದೀವಿ. ಬಂದ್ ಚೇರ್ ಆದ್ರೆ ಕೂತ್ಕೊಳ್ಳಪ್ಪ. ಚೇರ್ ಸಿಕ್ಕಿದೆ ಕಷ್ಟ, ಆದ್ಮೇಲೆ ಸಿಕ್ಕಿದಾಗ ಕಪ್ಸಲ್ ಬಂದು ಕೂತ್ಕೊಳ್ಳೋದು. ಸೆಲೆಕ್ಟೆಡ್ ಹೈಕಮಾಂಡ್ ಟೋಲ್ಡ್ ಯು ಬಿಕಮ್ ಚೀಫ್ ಮಿನಿಸ್ಟರ್. ಹಂಗೆ ಹೈಕಮಾಂಡ್ ಡಿಸೈಡ್ಸ್, MLAs ವಿಲ್ ಟೆಲ್ 1 more fellow ಟು ಬಿಕಮ್ ಚೀಫ್ ಮಿನಿಸ್ಟರ್ ಅಷ್ಟೇ. ಅದು ರಾಜಕಾರಣ. ಸಿದ್ದರಾಮಯ್ಯನವ್ರಿಗೂ ಗೊತ್ತು, ನಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಡಿ ಕೆ ಗಾಬರಿ ಆದರೆ ಈ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಅನ್ನೋದು ಅವ್ರಿಗೂ ಗೊತ್ತು. ಡಿ ಕೆ ಡೆಡ್ಲೈನ್ ಕೊಟ್ಟು ಕೂತ್ಕೊಳ್ಳೋಕ್ಕಾಗಲ್ಲ ನನಗೆ ಈ ಪ್ರಕರಣದಲ್ಲಿ ಅನ್ನೋದು ಅವ್ರಿಗೂ ಗೊತ್ತು. ಮುಖ್ಯಮಂತ್ರಿಗಳಿಗೆ ಸೂರ್ಯ ಚಂದ್ರ ಇರೋವರೆಗೂ ಬೇಕಾದ್ರೆ ಹೇಳ್ತೀನಿ ನಾನೇ ಯಾವನ್ರಿ ಅವನು ನನ್ನನ್ನು ಬದಲಾವಣೆ ಮಾಡೋನು ಅನ್ನೋ ಹೇಳೋ ಪರಿಸ್ಥಿತಿ ನಾನಿಲ್ಲ ಅನ್ನೋದು ಅವ್ರಿಗೂ ಗೊತ್ತು.
MLAಗಳಿಗೆ ಬುರುಡೆ ಬಿಡೋದನ್ನು ನಿಲ್ಸಕ್ಕೆ ಹೇಳಿ. MLAಗಳ ಪಾತ್ರ ಇದರಲ್ಲಿ ಇಲ್ಲ ಅನ್ನೋದು MLAಗಳಿಗೂ ಗೊತ್ತಿರಬೇಕು. ಗೊತ್ತಿಲ್ಲದೆ ಇರೋ ಥರ ಆ್ಯಕ್ಟ್ ಮಾಡ್ತಿರ್ಬೋದು. ಸುಮ್ಮನೆ ಬುರುಡೆ ನಿಲ್ಲಿಸಿ ನಿಮ್ಮ ಲೀಡ್ರ್ಗಳನ್ನು ಮೋರ್ ಲಾಯಲ್ ದೆನ್ ದಿ ಕಿಂಗ್ ಥರ ಬಗ್ಗು ಅಂದರೆ ತೆವಳ್ಕೊಂಡೋಗೋರನ್ನ ಮೆಚ್ಚಕ್ಕೆ, ಅಣ್ಣ ಇದೊಂದು ಹಂಗೆ ಮಾಡ್ಕೊಟ್ಬಿಡೋಣ ಅಂತ ಸೈಡಲ್ಲಿ ಒಂದು ಫಾರ್ಮ್ ಸೈನ್ ಹಾಕಿಸ್ಕೊಂಬರೋಕ್ಕೆ ಒಂದು ಅಪ್ಲಿಕೇಶನ್ ಬೇಕಾದ್ರೆ ಹೋಗಿ ಸೈನ್ ಹಾಕಿಸ್ಕೊಳ್ಳಿ, ನಾ ಬೇಡ ಅಂದಿಲ್ಲ. ಸುಮ್ಮನೆ ಯಾಮಾರಿಸ್ಬೇಡಿ ನಿಮ್ಮ ಲೀಡ್ರ್ಗಳನ್ನ. ನಿಮ್ಮ MLAಗಳಿಗೆ ಪಾತ್ರ ಇಲ್ಲ. ಇಲ್ಲಿರೋ ಪಾತ್ರ ಒಂದೇ, ಹೈಕಮಾಂಡ್ ಹೈಕಮಾಂಡ್ ಹೈಕಮಾಂಡ್. ಆ ದೇವರು ಹೊರ ಕೊಡ್ಬೇಕಷ್ಟೇ. ಅಷ್ಟೇ. ಹೈಕಮಾಂಡಲ್ಲಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ, ಸ್ವಲ್ಪ ಪ್ರಿಯಾಂಕಾ ಗಾಂಧಿ. ಅವರ 3 ಜನದಲ್ಲಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ. ಅವರಿಬ್ಬರಲ್ಲಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅಷ್ಟೇ. ಖರ್ಗೆ ಅವ್ರದ್ದೇನೂ ಇಲ್ಲ ಇಲ್ಲಿ. ಖರ್ಗೆ ಅವ್ರದ್ದೇನೂ ಇಲ್ಲ, ಯಾರಿಗೂ ಏನೂ ಇಲ್ಲ. ಸುಮ್ಮನೆ ಎಲ್ಲ ಬುರುಡೆ ಬಿಡ್ತಾ ಇದ್ದೀರಿ, ಇಲ್ಲಿ ಪೋಸ್ ಕೊಡ್ತಾ ಇದ್ದೀರಿ ಅಷ್ಟೇ. ಅದರ್ಥ ಮಾಡ್ಕೋಬೇಕು. ಇನ್ನು 5 ವರ್ಷ ನಾನೇ ಸಿಎಂ ಡಿಕೆಶಿಗೆ ಶಾಸಕರ ಬಲ ಕಡಿಮೆ ಎಂದಿರುವ ಸಿದ್ದರಾಮಯ್ಯ ಹೇಳಿಕೆಗೆ ಡಿಕೆ ಬಣದ ಕೆಲವರು ರಿಯಾಕ್ಟ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಬಾಲಕೃಷ್ಣ ಅವರು. ಇನ್ನು ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ನಿಶ್ಚಲಾನಂದ ಶ್ರೀಗಳು ಕೂಡ ಮಾತನಾಡಿದ್ರು. ಸಿಎಂ ಆಗಬೇಕು ಡಿಕೆ ಶಿವಕುಮಾರ್ ಅಂತ ಹೇಳಿದ್ರು. ಮತ್ತು ಸಿಎಂ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಾಗಿದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ಕೊಟ್ಟಿದ್ದಾರೆ. ಬಿಡಿಪ ಅವರು ಸ್ಟೇಟ್ಮೆಂಟ್ ಅವರು ಕೊಟ್ಟಿದ್ದಾರೆ. ಮತ್ತು ಆಗಲೇ ಹೇಳಿದ್ರು, ಮತ್ತು ಅದನ್ನೇ ತತ್ತೀರಿ. ಅವ್ರು ಯಾರೋ ಸ್ವಾಮೀಜಿ ನಿಮ್ಮನ್ನು ಕೇಳಿ ಸಿದ್ದರಾಮಯ್ಯನ CM ಮಾಡಿದ್ರಾ? ಈಗ ನಿಮ್ಮನ್ನು ಕೇಳ್ಬಿಟ್ಟು ಇಳಿಸ್ತಾರ? ಯಾಕಿವೆಲ್ಲ ಒಳಗೆ ಹೋಗಿ ಸೇರ್ಕೋತಿ? ನೀವು ನಿಮ್ಮ ಸಮುದಾಯದ ಲೀಡರ್ಗಳನ್ನು ಮೆಚ್ಚಿಸಬೇಕು ಅಂತಿದ್ರೆ ಅದನ್ನು ಹೇಳಿ ಬೇಕಾದ್ರೆ ಯಾವನು ಬೇಡ ಅಂದವನು. ನಿಮ್ಮ ಸಮುದಾಯದ ಮಠಗಳು ಇರೋದೇ ನಿಮ್ಮ ಸಮುದಾಯದ ಲೀಡರ್ಗಳ ಸಮುದಾಯನ ಬೆಳೆಸ್ಕೊಳಕ್ಕೆ. ಏನು ಯಹೂದಿಗಳನ್ನು ಬೆಳೆಸಕ್ಕ ನಿಮ್ದು ಇರೋದು ಹಂಗಾರೆ ಮಠಗಳು? ನಿಮ್ಮ ಸಮುದಾಯ ಬೆಳೆಸ್ಕೊಳಕ್ಕಿದೆ. ಹೇಳಿ, ಒಕ್ಕಲಿಗರಿಗೆ ಒಂದು ಅವಕಾಶ ಸಿಕ್ಕಬೇಕು ಅನ್ನೋದು ಈ ಸಮುದಾಯದ ಬಯಕೆ ಆಗಿದೆ. ಹೇಳಿ, ಯಾರು ಬೇಡ ಅಂದರು? ಇಲ್ಲ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮನ್ನು ಕೇಳಿ ಮಾಡ್ತಾರಾ? ಸುಮ್ಮನೆ ಬಿಡ್ತಾ ಇರ್ತೀರಿ ಎಲ್ಲರೂ ಒಬ್ಬರ ಮೇಲೆ ಒಬ್ಬರು MLAಗಳು ಮಾಡ್ದಂಗೆ. ನೀವು ಈ ಥರ 4 ಸರಿ ನೀವು ಮಾಡ್ಕೊಂಡೋಗಿ ಇದಕ್ಕೆ ಬೆಲೆ ಇಲ್ಲ ಅಂದಮೇಲೆ ಆಮೇಲೆ ನಿಮಗೂ ಬೆಲೆ ಇರಲ್ಲ, ಇನ್ನು ನಿಮ್ಮ ಸ್ಟೇಟ್ಮೆಂಟ್ಗೂ ಬೆಲೆ ಇರಲ್ಲ. ಆ ಪರಿಸ್ಥಿತಿ ತಂದ್ಕೋಬಾರ್ದು. ಸರಿ, ಪರಮೇಶ್ವರು ಅಧಿಕಾರದ ಹಂಚಿಕೆ ಒಪ್ಪಂದ ವಿಚಾರ ನಮ್ಮ ಗಮನಕ್ಕೆಲ್ಲ ತಂದು ಮಾಡಿದ್ದಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಅಂತೆಲ್ಲ ಹೇಳಿದ್ದಾರೆ. ಹಾಗೆ ಇಲ್ವೇ ಇಲ್ಲ ಅಂದ್ರಲ್ಲ ಡಾಕ್ಟ್ರೇ, ನೀವು ಯಾಕೆ ಸುಮ್ಮನೆ ರೀ? ನೀವು ಸಾಮಾನ್ಯ ಅಲ್ರಿ. ನಮಗೆ ಡೌಟ್ ಇಲ್ಲ, ನಿಮ್ಗೆ ಯಾಕೆ ಅಂತ ಕೇಳಿದ್ರು. ನೀವು ಸಾಮಾನ್ಯ ಅಲ್ಲ, ಏನು ಕಡ್ಡಿ ಆಡಿಸ್ತಿರ್ರಿ 2 ಕಡೆಯಿಂದಾನು ನೀವು. ಅಲ್ಲಲ್ಲಲ್ಲಲ್ಲಲ್ಲ ಚಿಗುರು ಬಿಟ್ರಿ. ಅಲ್ಲಲ್ಲ ಏನ್ರಿ ಹಿಂಗೆ ಕೈಲ ಕಡ್ಡಿ ಆಡಿಸ್ತೀರಿ ನೀವು? ಒಂಥರ ಟಾಂಗ್ ಕೊಡೋ ಥರ. ಹೌದು, ಅದು ಆಗಬೇಕು. ಸರಿ, ಆಮೇಲೆ ನೆಕ್ಸ್ಟ್ ಆಪರೇಷನ್ ಸಿಂಧೂರದ ಬಗ್ಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಮೊದಲ ಬಾರಿಗೆ ಪ್ರಹ್ಲಾದ್ ಜೋಶಿ ಮುಖ್ಯಮಂತ್ರಿಗಳು ದೆಹಲಿ ಕುರ್ಚಿ ಉಳಿಸ್ಕೊಳ್ಳೋಕ್ಕೆ ಡೆಲ್ಲಿಗೆ ಹೋಗಿದ್ದಾರೆ ಅಂತ. ಬಿಜೆಪಿ ಪ್ರಹ್ಲಾದ್ ಜೋಶಿ ಕುರ್ಚಿ ಉಳಿಸ್ಕೊಳ್ಳೋಕೆ ಡೆಲ್ಲಿಗೆ ಹೋಗಿದ್ದಾರೆ. ವಿಜಯೇಂದ್ರ ಏನಕ್ಕೆ ಹೋದ್ರಂತೆ? ಜಸ್ಟ್ ಮಾತಾಡ್ಕೊಂಬರಕ್ಕೆ. ಹಂಗೆ ಅಲ್ಲಿ ಯಮುನಾನಲ್ಲಿ ನದಿ ನೀರು ಕ್ಲೀನ್ ಆಗಿದ್ರೆ ಒಂದು ಬಾಟ್ಲ್ ತೊಗೊಂಬರೋಣ ಅಂತ ಹೋದ್ರ ಅವರು? ಏನಕ್ಕೆ ಹೋದ್ರಂತೆ? ಅವ್ರದ್ದೇನು ಪ್ರಯತ್ನ ಇಲ್ಲ. ಬಿಜೆಪಿಯವ್ರು ಹೆಂಗೆ ಅಂತಂದರೆ, ನಿಮ್ಮ ಬುಡದಲ್ಲಿ ನಾಗರಾವಿದ್ರೂ ಪರವಾಗಿಲ್ಲ, ಬೇರೆಯವ್ರ ಕಾಲ ಹತ್ರ ಕಪ್ಪೆ ಹೋಗಂಗಿಲ್ಲ. ಅದು ದೊಡ್ಡ ವಿಷಯ. ಎಸ್, ಅಜಿತ್ ದೋವಲ್ ಅವರು ಇವತ್ತು ಮಾತನಾಡಿದ್ದಾರೆ ಮೊದಲ ಬಾರಿಗೆ ಸಿಂಧೂರದ ವಿಷಯವಾಗಿ. ಪಾಕ್ ಪೋಷಿತ ಉಗ್ರರ ವಿರುದ್ಧ ಕೈಗೊಂಡ ಆಪರೇಷನ್ ಸಿಂಧೂರದ ವೇಳೆ ಭಾರತಕ್ಕೆ ನಷ್ಟವಾಗಿದೆ ಅನ್ನೋದಕ್ಕೆ ಸಾಕ್ಷಿ ಏನಿದೆ ಅಂತ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಪ್ರಶ್ನೆ ಮಾಡಿದ್ರು. ಪಾಕ್ನ 9 ಉಗ್ರ ನೆಲೆಗಳಲ್ಲಿ ನಾವು ಒಂದನ್ನು ಕೂಡ ಬಿಡಲಿಲ್ಲ, ಎಲ್ಲವನ್ನೂ ಉಳಿಸ್ ಮಾಡಿದ್ದೀವಿ. ಸೇನೆಗೆ ಏನಾದರೂ ನಷ್ಟ ಆಗಿದೆ ಅನ್ನೋದಕ್ಕೆ ಒಂದೇ ಒಂದು ಸಾಕ್ಷಿ ಕೊಡಿ, ಟಾರ್ಗೆಟ್ ಬಿಟ್ಟು ಬೇರೆ ಕಡೆ ನಾವು ಮಿಸ್ ಆಗಿಯೂ ಕೂಡ ಫೈರ್ ಮಾಡಿಲ್ಲ ಅಂತ ಹೇಳಿದ್ದಾರೆ. 23 ನಿಮಿಷದ ಕಾರ್ಯಾಚರಣೆಯಲ್ಲಿ 100ಕ್ಕೂ ಹೆಚ್ಚು ಉಗ್ರ ನೆಲೆಗಳನ್ನ ನಾವು ಧ್ವಂಸ ಮಾಡಿದೀವಿ, ಬಲಿ ಮಾಡಿದೀವಿ ಅಂತ ಹೇಳಿದ್ದಾರೆ. ವಿದೇಶ ಇದೆಲ್ಲ ಉಪಗ್ರಹಗಳ ಚಿತ್ರಗಳು ನಾವು ಕೊಟ್ಟಿರೋದು. ಏನು ಅಲ್ಲಿ ಆಲ್ಟರ್ಡ್ ಪಿಕ್ಚರ್ ಅಲ್ಲ. ಮತ್ತು ಈ ಉಪಗ್ರಹಗಳ ಚಿತ್ರಗಳು ಬರೀ ನನ್ನ ಹತ್ರ ಇರೋವಲ್ಲ, ಪ್ರಪಂಚದಲ್ಲಿರೋ ಭಾಳ ಜನರ ಹತ್ರ ಇದೆ ಆ ಉಪಗ್ರಹಗಳ ಚಿತ್ರಗಳು. ಆದರೂ ವಿದೇಶಿ ಮಾಧ್ಯಮಗಳು ಆದರೂ ಬುರುಡೆ ಬಿಟ್ಟಿದ್ದೀರಿ. ಪಾಕಿಸ್ತಾನ ಕೊಟ್ಟಿದ್ದು ಒಂದು ಗ್ಲಾಸ್ ಪೀಸು ಹೊಡೆದಿಲ್ಲ ನಮ್ಮದು ಅಂತ ಅವ್ರದ್ದು ವಾದ. ಹೊಡೆದಿದ್ರೆ ತೋರಿಸ್ರಪ್ಪ, ನೀವು ಮಾತು ಸುಳ್ಳು ಅನ್ನೋದನ್ನು ಪ್ರೂವ್ ಮಾಡಲಿ. ಬಟ್ ನಾಳೆ ಬೆಳಗ್ಗೆ ಜಯರಾಮ್ ರಮೇಶ್ ಅವ್ರು ಹಾಕ್ತಾರೆ. ಅವರೆಲ್ಲಿಂದ ಆಗ್ತಾರೆ ಸರ್ ಇಲ್ಲದೆ ಇರೋದನ್ನ? ಇಲ್ಲ, ಅಜಿತ್ ದೋವಲ್ ಥ್ರೆಟನ್ಡ್ ಬೈ ಮೋದಿ ಅವ್ರು ಹೇಳಿಸಿದ್ದಾರೆ. ಹೌದು, ಅವ್ರ ಅಳತಿಯಂತೆ ಕುಣಿತಾ ಇದ್ದಾರೆ. ಹೇಳಿಸಿಲ್ಲ. ಅದನ್ನು ಸುಳ್ಳು ಮಾಡೋಕ್ಕಾದ್ರೂ ಇವ್ರು ಏನಾದರೂ ಕೊಡಬೇಕಲ್ಲ? ನಾವು ಹೇಳಿದ್ಮೇಲೆ ಮುಗಿದಾಯ್ತು. ಬರೀ ಹೇಳಿಕೆ. ನಾವು ತೆಲಂಗಾಣ CM ಕೈಲಿ ಹೇಳ್ಸಿದ್ದೀವಿ,
ರಫಾಲ್ ಬಿದ್ದೋಯ್ತು, ತಪ್ಕ ಅಂತ ಬಿದ್ದೋಯ್ತು ರಫಾಲ್ಗಳು ಅಂತ ನಾವು ಹೇಳ್ಬಿಟ್ಟಿದ್ದೀವಿ. ರಫಾಲ್ ಫೈಟರ್ ಬಿತ್ತು ಅಷ್ಟೇ, ನಾವು ಹೇಳಿದ್ಮೇಲೆ ಮುಗಿದೋಯ್ತು. ಈಗ ಬಿಹಾರಲ್ಲಿ ಆಧಾರದ ಮಾಡ್ತಿದ್ದಾರಲ್ಲ, ಯಾರು ಫ್ಯಾಕ್ಟ್ ಚೆಕ್ ಮಾಡಲ್ಲ, ಹಿಂದಕ್ಕೂ ಮುಂದಕ್ಕೂ ಹೋಗಿ ಸುಮ್ಮನೆ ಬಿಡ್ತಾ ಇರ್ತಾರೆ. ಅದು ಯಾವುದೋ ಚುಚ್ಕೊಳ್ಳೋದು ಇರೋದ್ರಲ್ಲಿ. ಆ ಚುಚ್ಕೊಳ್ಳೋದನ್ನ ಈ ಮೈನ್ ಸ್ಟ್ರೀಮ್ ಮೀಡಿಯಾಗಳಿವೆಯಲ್ಲ, ಆಹಾ ಎಲ್ಲಿಂದ ಬಂದರೋ ಹಾಕ್ತಾ ಇರೋದು. ಆಧಾರನ್ನು ಸ್ಟಾರ್ಟ್ ಮಾಡಿದ್ದೆ ಕಾಂಗ್ರೆಸ್. ಆ ಕೀರ್ತಿ ಅವ್ರಿಗೆ ಹೋಗ್ಬೇಕು. ಆ್ಯಕ್ಚುಲಿ ಈ ದೇಶದ ಆಧಾರ್ನ ವ್ಯವಸ್ಥೆಯನ್ನು ಜಾರಿಗೆ ತರುವ ಕಾರ್ಯವನ್ನು ಪ್ರಾರಂಭ ಮಾಡಿದ್ದೇ ಕಾಂಗ್ರೆಸ್. ಆ ಕೀರ್ತಿ ಅವ್ರಿಗೆ ಹೋಗಬೇಕು. ನಂದನ್ ನಿಲೇಕಣಿ ಕರ್ಕೊಂಬಂದು ಸ್ಟಾರ್ಟ್ ಮಾಡಿಸಿತ್ತು. ಆಮೇಲೆ ಆಧಾರ್ನ ವಿರೋಧ ಮಾಡಿದ್ದೇ BJP. ಇವ್ರು ಪವರ್ಗೆ ಬಂದಾಗ BJP ಅವ್ರದನ್ನು ಮುಂದುವರಿಸ್ಕೊಂಡು ಹೋದ್ರು, ಕಾಂಗ್ರೆಸ್ನವ್ರು ಅಪೋಸ್ ಮಾಡ್ಕೊಂಡು ಹೋದ್ರು. ಆಧಾರನ್ನು ಒಂದು ಐಡೆಂಟಿಫಿಕೇಶನ್ ಅಂತ ತಗೋಕೂಡ್ದು ಅಂತ ಕಾಂಗ್ರೆಸ್, ತಗೋಬೇಕು ಅಂತಿತ್ತು ಕಾಂಗ್ರೆಸ್ ಶುರುವಿನಲ್ಲಿ. ಆಮೇಲೆ ತಗೋಬಾರ್ದು ಅಂತಂದ್ಬಿಟ್ರು. ಈಗ ತಗೋಬೇಡಿ ಅಂತಾರೆ. ಗೋಜಿಲ್ಗಳು ಎಲ್ಲ ಯಾರು ಕೇಳಲ್ಲ, ಹಿಂದೇನು ಮುಂದೇನು ಇಲ್ಲ. ಆ ಟೈಮ್ಗೆ ಒಂದು ಬಿಡಾಯ ನೋಡ್ಕೊಳ್ಳೋಣ ಅಷ್ಟೇ. ಹರಿಯಾಣದ ಗುರುಗ್ರಾಮದಲ್ಲಿ ತಂದೆಯಿಂದನೇ ಕೊಲೆ ಆದ್ಲಲ್ಲ, ಅದರ ಹೆಣ್ಮಗು ಕ್ರಿಕೆಟ್ ಟೆನ್ನಿಸ್ ಆಟಗಾರ್ತಿ ರಾಧಿಕಾ ಯಾದವ್. ಈಗ ಆಕೆ ಒಂದು ಅಕಾಡೆಮಿ ತೆಗೆದಿದ್ಲಂತೆ, 25 ವರ್ಷ ಆಗಿತ್ತಂತೆ ಆಕೆಗೆ. ಸರಿ ಅವ್ರದ್ದೇನೋ ಏನೋ ಭುಜಕ್ಕೇನೋ ಏಟ್ ಬಿತ್ತಂತೆ. ಆಮೇಲೆ ಅವಳು ಅಕಾಡೆಮಿ ತೆಗೆದ ಚೆನ್ನಾಗಿ ನಡೀತಿತ್ತಂತೆ, ಹಣಕಾಸೆಲ್ಲ ಇತ್ತಂತೆ. ಬಟ್ ಅವನಿಗೂ ಏನೋ ದುಡ್ಡು ಇತ್ತಂತೆ, ತಂದೆಗೂ ಅವ್ನಿಗೇನು ಕೊರತೆ ಇರಲಿಲ್ಲ. ಬಟ್ ಎಲ್ಲ ಮಗಳ ದುಡ್ಡಲ್ಲಿ ಏನೋ ಇದೆಯಾ ಅಂತೇನೋ ಅಂದುಬಿಡ್ತಿದ್ರಂತೆ. ಏನು ಇದ್ರೇನೀಗ, ಈಗ ಇದ್ರೇನಾಯಿತು ಅಂತ ನಾನು ಕೇಳೋದು. ಏನಕ್ಕಿರೋದು ಆ ಮಗಳು ತಂದೆ ಸಂಬಂಧ, ಮಗ ತಂದೆ ಏನಕ್ಕಿರೋದು? ಇನ್ನು ಪ್ರೌಡ್ ಫೀಲ್ ಮಾಡಬೇಕು. ವಾಟ್ ಈಸ್ ರಾಂಗ್ ಅದ್ರಿ? ನನ್ನ ಬೆಳಗ್ಗೆ ಇದೆ ಅನ್ನಿಸ್ತಾ ಇದೆ. ಯಾಕೋ ಏನೀಗ ಆಮೇಲೆ ಹೇಳೋರ್ಗು ಆಕ್ಚುಲಿ ರಿವರ್ಸ್ ಹೇಳ್ತಾರೆ. ಮಕ್ಕಳ ತಂದೆ ತಾಯಿ ನೋಡ್ಕೊಳಕ್ಕಾಗದೇ ಇದ್ದವರು ಅದೇ ಹೆಚ್ಚಿಗೆ ಹೇಳ್ಬಾರ್ದು ಅಂತಾರೆ. ಏನೀಗ ಅವಮಾನ ಆಗ್ತಿತ್ತಂತೆ, ಏನೋ ಹತ್ಯೆ ಮಾಡ್ಬಿಟ್ಟಂತೆ ಇವನು. ಡೌಟ್ ಇದೆ ಅದು ಹಂಗಲ್ಲ ಅನ್ಸುತ್ತೆ. ಅದೇನೋ ರೀಲ್ಸು, ಅದೇನೋ ಮ್ಯೂಸಿಕ್ ವಿಡಿಯೋ ಅಂತೆ. ಅವನು ಯಾರೋ ಹುಡುಗ ಅಂತೆ, ಅವನು ಯಾರೋ ಇಮ್ರಾನ್ ಅಂತಾನೋ ಎಂತದ ಅವನ ಹೆಸರೇನೋ ಅವನು ಯಾರೋ ಒಬ್ಬ ಅಂತೆ. ಅದು ಏನೇನೋ ಗೋಜಲಾದಂಗೆ ಇದೆಯಪ್ಪ. ಎಸ್, ಉತ್ತರ ಪ್ರದೇಶದ ಬಲರಾಂಪುರದಲ್ಲಿ ಮತಾಂತರ ನಡೆಸ್ತಾ ಇದ್ದಂತಹ ಕಿಂಗ್ ಪೆನ್ ಚಂಗೂರ್ ಬಾಬಾ ಬಗ್ಗೆ ಮತ್ತಷ್ಟು ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ. 3 ವರ್ಷಗಳಿಂದ ಮತಾಂತರಕ್ಕಾಗಿ ಪಾಕಿಸ್ತಾನ, UAE, ಸೌದಿ ಅರೇಬಿಯಾ, ಟರ್ಕಿ ದೇಶಗಳಿಂದ ಸುಮಾರು 300 ಕೋಟಿ ಫಂಡಿಂಗ್ ಆಗಿದೆಯಂತೆ. ನೇಪಾಳದ ಭಾರತದ ಗಡಿ ಜಿಲ್ಲೆಗಳಲ್ಲಿ ಈತ 100ಕ್ಕೂ ಹೆಚ್ಚು ಬ್ಯಾಂಕ್ ಅಕೌಂಟ್ ಅನ್ನು ಓಪನ್ ಮಾಡಿದಂತೆ. ಇದಕ್ಕೆ ನೇಪಾಳದಿಂದ 4-5% ಕಮಿಷನ್ ಕೊಡ್ತಾ ಇದ್ದ ಅಂತ ಕೂಡ ಗೊತ್ತಾಗ್ತಾ ಇದೆ. ಇನ್ನು ಈತನ ವ್ಯವಹಾರಗಳ ಬಗ್ಗೆ ED ಎಂಟ್ರಿ ಆಗುವ ಸಾಧ್ಯತೆ ಇದೆ. ಇನ್ನು ಹೆಸರಿಗಷ್ಟೇ ಈತ ಹವಳದ ವ್ಯಾಪಾರಿಯಾಗಿದ್ದ, ಆದರೆ ಮಾಡ್ತಾ ಇದ್ದಿದ್ದು ಮಾತ್ರ ಬೇರೆ ವ್ಯವಹಾರಗಳು. ಐಷಾರಾಮಿ ಹೋಟೆಲ್ ಕೂಡ ನಡೆಸ್ತಾ ಇದ್ದ ಅಂತ, ಐಷಾರಾಮಿ ಹೋಟೆಲ್ನಲ್ಲಿ ಆತ ವಾಸ್ತವ್ಯವನ್ನು ಹೂಡಿದ್ದ ಅಂತ ಗೊತ್ತಾಗ್ತದೆ. ಇಡೀ ಎಂಟ್ರಿ ಆಗುವ ಸಾಧ್ಯತೆನಾ? ನಮ್ಮ ಕರ್ನಾಟಕದಲ್ಲಿ ನಮ್ಮನೇಲಿ ಎಕ್ಸ್ಟ್ರಾ 3 ನಾಯಿ ಇಟ್ಕೊಂಡಿದ್ರು ಬರ್ತಾರೆ. ಅದ್ರ ಆದಾಯ ಎಷ್ಟು, ಏನ್ ಕತೆ, ಇಷ್ಟೊಂದು ದುಬಾರಿ ನಾಯಿ ಬಂತದ್ದು ಫಾರಿನ್ ಬ್ರೀಡಾ ಅಂತ ಬರ್ತಾರೆ. ಅಲ್ಲಿ ಎಂಟ್ರಿ ಆಗುತ್ತಾ ಇರ್ಬೋದು, ಆಗಬೇಕಲ್ವಾ? ಕೋಟಿ ಕೋಟಿ ವ್ಯವಹಾರಗಳು, ಅದು ಫಾರಿನ್ ಫಂಡಿಂಗು, ಇಡೀ ಪ್ರೈಮರಿ ಡ್ಯೂಟಿ. ಏನು ಕತೆನೋ. ಓಕೆ, ನಾವಿಲ್ಲೊಂದು ಅಕೌಂಟ್ ಮಾಡಕ್ಕೆ ಹೋಗ್ಬೇಕು. ಬ್ಯಾಂಕ್ನವರು 2632 ಪ್ರಶ್ನೆ ಕೇಳ್ತಾರೆ, ಮತ್ತೆ 9400 ಸೈನ್ ಕೇಳ್ತಾರೆ. ಬೇಕಾರೆ ಡಾಕ್ಯುಮೆಂಟು ಸೈನನ್ನು. ಎಸ್.